ನಮಸ್ಕಾರ. ನಾವು ನಮ್ಮವರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತಿನ ನಮ್ಮ ಅತಿಥಿ ಅಧ್ಯಾಪಕರು, ಪರಿಸರ ಪ್ರೇಮಿ ಆಗಿರುವಂಥ ಶ್ರೀ ಬಿ.ವಿ. ಗುಂಡಪ್ಪ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುಂಡಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿದ್ಯಾರ್ಥಿಗಳ ಪಾಲಿನ ಅಚ್ಚುಮೆಚ್ಚಿನ ಗುರುಗಳು ಹೌದು, ಪರಿಸರ ಪ್ರೇಮಿಯೂ ಹೌದು ಬಿ.ವಿ. ಗುಂಡಪ್ಪನವರು. ಬನ್ನಿ, ಅವ್ರ ಬಗೆಗಿನ ಕಿರುಚಿತ್ರಣವನ್ನ ಈಗ ನೋಡಿ ಬರೋಣ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪಪ್ರಾಂಶುಪಾಲರಾಗಿರುವ ಶ್ರೀಯುತ ಬಿ.ವಿ. ಗುಂಡಪ್ಪನವರು ಶಿಕ್ಷಣ ಇಲಾಖೆಯ ಅತ್ಯಮೂಲ್ಯ ಸಂಪತ್ತು ಎಂದರೆ ಅತಿಶಯೋಕ್ತಿಯಾಗಲಾರದು. ಶಿಕ್ಷಣ ಇಲಾಖೆ ನಡೆಸುವ ಹಲವು ಕಾರ್ಯಾಗಾರಗಳು, ತರಬೇತಿಗಳಲ್ಲಿ ಶಿಬಿರ ನಿರ್ದೇಶಕರಾಗಿ, ಸಂಪನ್ಮೂಲ ವ್ಯಕ್ತಿಗಳಾಗಿ ಯಾವಾಗಲೂ ತಮ್ಮನ್ನ ತಾವು ತೊಡಗಿಸಿಕೊಂಡು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಸಹಕಾರಿಯಾಗಿದ್ದಾರೆ ಬಿ.ವಿ. ಗುಂಡಪ್ಪ. ಇಲಾಖೆ ನಡೆಸುವ ಸ್ಪರ್ಧೆಗಳು, ಕಮ್ಮಟಗಳು, ಪರಿಸರ ಗೋಷ್ಠಿಗಳಿಗೆ ವಿದ್ಯಾರ್ಥಿಗಳನ್ನು ಕರೆದೊಯ್ದು ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದವರೆಗೆ ಹೋಗಿ ಬಹುಮಾನಗಳನ್ನು ಗಳಿಸಿಕೊಟ್ಟಂತವರು. ವಿಜ್ಞಾನ ವಿಷಯದಲ್ಲಿ ತಮ್ಮದೇ ಆದ ಹೊಸ ವಿಧಾನಗಳನ್ನು ಅಳವಡಿಸಿಕೊಂಡು ಪಾಠೋಪಕರಣಗಳನ್ನು ಯಶಸ್ವಿಯಾಗಿ ಬಳಸಿಕೊಂಡು ಬೋಧಿಸುತ್ತಾರೆ. ಶ್ರೀ ಬಿ.ವಿ. ಗುಂಡಪ್ಪನವರು ಪರಿಸರದ ಬಗ್ಗೆ ಅಪಾರ ಕಾಳಜಿ ಉಳ್ಳವರಾಗಿದ್ದು, ಪ್ರಾಣಿ, ಪಕ್ಷಿ, ಹಾವು, ಚಿಟ್ಟೆಗಳ ಸಂರಕ್ಷಣೆಯ ಬಗ್ಗೆ ಶಿಕ್ಷಕರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ. ತಮ್ಮ ಸಂಸ್ಥೆಯಲ್ಲಿ ವಿಜ್ಞಾನ ಸಂಘ, ಪರಿಸರ ಸಂಘ, ಶಕ್ತಿ ಸಂಘಗಳನ್ನು ಸ್ಥಾಪಿಸಿಕೊಂಡು ಅವುಗಳ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಾ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ವಿಷಯದ ಬಗ್ಗೆ ಆಸಕ್ತಿ ಮೂಡಿಸಿ ವೈಜ್ಞಾನಿಕ ಮನೋಭಾವನೆ ಬೆಳೆಸಿಕೊಳ್ಳಲು ಪ್ರೇರೇಪಿಸಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಪಕ್ಷಿ ವೀಕ್ಷಣೆ, ಚಿಟ್ಟೆಗಳು, ಔಷಧೀಯ ಸಸ್ಯಗಳ ಕುರಿತಾದ ಹವ್ಯಾಸಗಳನ್ನು ರೂಢಿಸಿ ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ನಾಗವಲ್ಲಿ ಸುತ್ತಮುತ್ತ ಕಂಡುಬರುವ ಅಪರೂಪದ ಅಪಾಯದ ಅಂಚಿನಲ್ಲಿರುವ ಕಾಡುಪಾಪದ ರಕ್ಷಣೆಗಾಗಿ ಕಳೆದ 20 ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಇಷ್ಟೇ ಅಲ್ಲದೆ ತುಮಕೂರು ನಗರದಲ್ಲಿ ಮನೆಗಳ ಹತ್ತಿರ ಬರುವ ವಿಷಯುಕ್ತ ಹಾಗೂ ವಿಷರಹಿತ ಸಾವಿರಾರು ಹಾವುಗಳನ್ನು ಹಿಡಿದು ದೇವರಾಯನದುರ್ಗ ಕಾಡಿನಲ್ಲಿ ಸುರಕ್ಷಿತವಾಗಿ ಬಿಡುತ್ತಿದ್ದಾರೆ. ತುಮಕೂರು ನಗರ ಹಾಗೂ ಜಿಲ್ಲೆಯ ಸಾವಿರಾರು ಕೆರೆಗಳಿಗೆ ಭೇಟಿ ನೀಡಿ ಅಲ್ಲಿಯ ವಲಸೆ ಹಕ್ಕಿಗಳ ಅಧ್ಯಯನ ಮಾಡಿ ಅರಣ್ಯ ಇಲಾಖೆಯ ಗಮನಕ್ಕೆ ತಂದಿದ್ದಾರೆ. ಶಿರಾ ತಾಲೂಕಿನ ಕಗ್ಗಲಡು ಗ್ರಾಮಕ್ಕೆ ವಲಸೆ ಬರುವ ಬಣ್ಣದ ಕೊಕ್ಕರೆಗಳ ಸಂರಕ್ಷಣೆ, ಮಧುಗಿರಿ ತಾಲೂಕಿನ ಜಯಮಂಗಲಿ ಕೃಷ್ಣ ಮೃಗಧಾಮದ ಸ್ಥಾಪನೆ ಹಾಗೂ ಸಂರಕ್ಷಣೆಗೆ ಬಿ.ವಿ. ಗುಂಡಪ್ಪ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ನಮ್ಮ ರಾಷ್ಟ್ರದ ಹೆಸರಾಂತ ವಿಜ್ಞಾನ ಸಂಸ್ಥೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಪರಿಸರ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳೊಡನೆ ನಿರಂತರ ಸಂಪರ್ಕವಿಟ್ಟುಕೊಂಡು ವಿದ್ಯಾರ್ಥಿಗಳ ನೆರವಿನಿಂದ ನಾಗವಲ್ಲಿ ಪಂಚಾಯಿತಿಯ ಜನತಾ ಜೀವ ವೈವಿಧ್ಯ ದಾಖಲಾತಿ, ಕೃಷಿ ಪರಿಸರ ವ್ಯವಸ್ಥೆ, ಕೆರೆಯ ಅಧ್ಯಯನ, ಸಿಹಿ ನೀರಿನ ಮೀನುಗಳು, ಔಷಧೀಯ ಸಸ್ಯಗಳನ್ನು ದಾಖಲಾತಿ ಮಾಡಿ ಇಡೀ ರಾಜ್ಯಕ್ಕೆ ಅತ್ಯುತ್ತಮ ದಾಖಲಾತಿಗೆ ಕಾರಣರಾಗಿದ್ದಾರೆ. ತುಮಕೂರು ಜಿಲ್ಲೆಯ ನೂರಾರು ಪ್ರೌಢಶಾಲೆಗಳು, ಕಾಲೇಜು, ಎನ್ಎಸ್ಎಸ್ ಶಿಬಿರಗಳಲ್ಲಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಪರಿಸರ ಹಾಗೂ ಜೀವ ವೈವಿಧ್ಯತೆಯ ಬಗ್ಗೆ ಉಪನ್ಯಾಸಗಳನ್ನು ನೀಡುತ್ತಾ ಬಂದಿದ್ದಾರೆ ಬಿ.ವಿ. ಗುಂಡಪ್ಪ. ಅಷ್ಟೇ ಅಲ್ಲದೆ ಇವರೊಬ್ಬ ಉತ್ತಮ ವನ್ಯಜೀವಿ ಛಾಯಾಗ್ರಾಹಕರಾಗಿದ್ದು ಇವರ ಚಿತ್ರಗಳು ಹಲವು ಪುಸ್ತಕಗಳಲ್ಲಿ ಪ್ರಕಟವಾಗಿವೆ. ಇನ್ನು ಇವರ ಸಾಧನೆಯನ್ನ ಮೆಚ್ಚಿ ಜಿಲ್ಲೆಯ ಉತ್ತಮ ಶಿಕ್ಷಕರಾಗಿ ಹಲವಾರು ಸಂಘ ಸಂಸ್ಥೆಗಳು ಇವರ ಸೇವೆಯನ್ನು ಗುರುತಿಸಿ ಗೌರವಿಸಿದೆ. ಶಿಕ್ಷಣ ಇಲಾಖೆಯಿಂದ ಇವರಿಗೆ ಜಿಲ್ಲಾ ಉತ್ತಮ ಶಿಕ್ಷಣ ಪ್ರಶಸ್ತಿ ದೊರಕಿದೆ. ಇಂಡೋ ನಾರ್ವಿಯನ್ ಸಹಭಾಗಿತ್ವದಲ್ಲಿ ಪ್ರಾರಂಭಿಸಿದ ಇಕೋ ಕ್ಲಬ್ ನಿರ್ವಹಣೆಯಲ್ಲಿ ಜಿಲ್ಲಾ ಅತ್ಯುತ್ತಮ ಇಕೋ ಕ್ಲಬ್ ಪ್ರಶಸ್ತಿಯನ್ನ ಗಳಿಸಿದ್ದಾರೆ. ಚೆನ್ನೈನ ಸಿಪಿಆರ್ ಪರಿಸರ ಶಿಕ್ಷಣ ಕೇಂದ್ರದವರು ನೀಡುವ ರಾಷ್ಟ್ರಮಟ್ಟದ ಪರಿಸರ ಶಿಕ್ಷಣ ಪ್ರಶಸ್ತಿ ಇವರಿಗೆ ದೊರಕಿದೆ. ರೋಟರಿ ಬೆಂಗಳೂರು ಸೌತ್ ಇವರಿಂದ ಔಟ್ಸ್ಟ್ಯಾಂಡಿಂಗ್ ಟೀಚರ್ ಅವಾರ್ಡ್ ಹಾಗೂ ಬೆಂಗಳೂರಿನ ಶ್ರೀ ಸರ್ಕಲ್ ಮಾರಮ್ಮ ದೇವಸ್ಥಾನದವರು ರಾಜ್ಯ ಮಟ್ಟದ ಸಮಾಜ ಸೇವಕ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಿದ್ದಾರೆ. ಇವರೇ ಇಂದಿನ ನಾವು ನಮ್ಮವರು ಕಾರ್ಯಕ್ರಮದ ವಿಶೇಷ ಅತಿಥಿ ಶ್ರೀ ಬಿ.ವಿ. ಗುಂಡಪ್ಪನವರು. ತಮಗೆ ಪರಿಸರದ ಬಗ್ಗೆ ಅಪಾರವಾದ ಕಾಳಜಿ ಅಂತ ಕೇಳಿದ್ದೀವಿ. ಈ ಹವ್ಯಾಸಗಳು ಶುರುವಾಗಿದ್ದು ಯಾವಾಗ, ಎಷ್ಟನೇ ವಯಸ್ಸಿಗೆ? ನಾನು ಶಿಕ್ಷಕ ವೃತ್ತಿಗೆ ಸೇರಿದಾದ್ಮೇಲೆ, ಅಂದರೆ ಫಸ್ಟ್ಗೆ ಶಿಕ್ಷಕ ವೃತ್ತಿಗೆ 1986ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳ ತಾಲೂಕಿನ ಒಂದು ಚಿಕ್ಕ ಗ್ರಾಮ ಸಾಣೂರಿನಲ್ಲಿ ನನ್ನ ವೃತ್ತಿ ಜೀವನ
ಪ್ರಾರಂಭ ಆಯಿತು. ಓಕೆ. ಆ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಪಾಠ ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ಥರದ್ದು ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದೆ. ಆ ಚಟುವಟಿಕೆಯಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳು ನನ್ನಿಂದ ಹೆಚ್ಚಿನ ಪ್ರೇರಣೆಯನ್ನು ಪಡೆದುಕೊಂಡು ನಂತರದಲ್ಲಿ ಅವರು ಕಾಲೇಜ್ ಮಟ್ಟಕ್ಕೆ ಹೋದಾಗ ನನ್ನನ್ನು ಅವರು ಯಾವಾಗಲೂ ಸ್ಮರಿಸ್ಕೊಳ್ತಾ ಇದ್ರು. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದರೆ ಚಟುವಟಿಕಾ ಆಧಾರಿತ ವಿಜ್ಞಾನ ಬೋಧನೆ ಮಾಡ್ತಕ್ಕಂಥ ನನ್ನಂಥ ಶಿಕ್ಷಕರನ್ನು ಅವರು ಸ್ಮರಿಸ್ಕೊಳ್ಳೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಅವರು ಕಾಲೇಜ್ ಮಟ್ಟದಲ್ಲಿ NSS ಮತ್ತು ಪರಿಸರ ಶಿಬಿರಗಳಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರನ್ನು ಸಹ ಆ ಒಂದು ಶಿಬಿರಕ್ಕೆ ಕರೆದುಕೊಂಡ್ರೆ ತುಂಬ ಚೆನ್ನಾಗಿರುತ್ತದೆ ಅನ್ನೋ ಒಂದು ಆಲೋಚನೆಯಲ್ಲಿ ಅವರ ಉಪನ್ಯಾಸಕರನ್ನು ರಿಕ್ವೆಸ್ಟ್ ಮಾಡಿಕೊಂಡು ನನ್ನನ್ನು ಸಹ ಶಿಬಿರಕ್ಕೆ ಎಳೆದುಕೊಂಡ್ರು. ಅಂಥ ಸಂದರ್ಭದಲ್ಲಿ ಕಾರ್ಕಳ ಶ್ರೀ ಭುವನೇಂದ್ರ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾಕರ್ ಆಚಾರ್ಯ ಅವರ ಒಂದು ನೇತೃತ್ವದಲ್ಲಿ ಕುದುರೆಮುಖ ಅಭಯಾರಣ್ಯ ಮತ್ತೆ ಆಗುಂಬೆ ಅಭಯಾರಣ್ಯಗಳಲ್ಲಿ ಪರಿಸರ ಶಿಬಿರಗಳನ್ನ ಏರ್ಪಡಿಸಿದ್ರು. ಅಂದ್ರೆ ನೀವು ಶಿಕ್ಷಕರಾದ್ರ ನಂತರನೇ ಈ ಒಂದು ವಿಚಾರಗಳಿಗೆ ಕೈ ಇಟ್ಟಿದ್ದು? ಶಿಕ್ಷಕ ವೃತ್ತಿಗೆ ಸೇರಿದಾದ್ಮೇಲೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋ ಒಂದು ಸಂದರ್ಭದಲ್ಲಿ ನಂತರ ಅವರು 10ನೇ ತರಗತಿ ಮುಗಿಸಿಕೊಂಡು ಕಾಲೇಜು ಮಟ್ಟಕ್ಕೆ ಹೋದಾಗ ಪರಿಸರ ಶಿಬಿರಗಳಲ್ಲಿ ಅವರು ಭಾಗವಹಿಸಿದಾಗ ನನ್ನನ್ನು ಸಹ ಒಬ್ಬ ಶಿಬಿರಾರ್ಥಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಶ್ರೀ ಭುವನೇಂದ್ರ ಕಾಲೇಜಿನ ಒಂದು ಸಹಭಾಗಿತ್ವದಲ್ಲಿ ಆಗುಂಬೆ ಅಭಯಾರಣ್ಯದಲ್ಲಿ ಶಿಬಿರದಲ್ಲಿ ಭಾಗವಹಿಸಿದೆ. ಅಂತ ಸಂದರ್ಭದಲ್ಲಿ ಆದ್ರೆ ತಾವು ಮೂಲತಃ ಎಲ್ಲಿಯವರು ಪರಿಸರದ ಮಡಿಲಲ್ಲಿ ಬೆಳೆದಂತವರ? ಹೇಗಿತ್ತು ತಮ್ಮ ಪರಿಸರ, ತಾವು ಬೆಳೆದಂತ ಪರಿಸರ? ಇಲ್ಲ, ನಾನು ಬಯಲನಾಡಿನ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಒಂದು ಚಿಕ್ಕ ಗ್ರಾಮ ದೊಡ್ಡವಾಣಿಗೆರೆ. ಅದು ಆಂಧ್ರದ ಗಡಿ ಭಾಗದಲ್ಲಿದ್ದಂತ ಒಂದು ಪುಟ್ಟ ಗ್ರಾಮ. ಆ ಪುಟ್ಟ ಗ್ರಾಮದಲ್ಲಿ ನಾನು ವ್ಯವಸಾಯ ಕುಟುಂಬದಲ್ಲಿ ಬೆಳೆದಂತವರು. ಅಂದ್ರೆ ನಮ್ಮ ತಂದೆ ತಾಯಿಗಳು ಯಾರು ಸಹ ಅಕ್ಷರಸ್ಥರಲ್ಲ, ಸಂಪೂರ್ಣವಾಗಿ ಅನಕ್ಷರಸ್ಥರು. ಅಂತಹ ಕುಟುಂಬದಲ್ಲಿ ಬೆಳೆದಂತಹ ನಾನು ಪ್ರಥಮವಾಗಿ ನನ್ನ ಊರಿನಲ್ಲೇನೆ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನ ಮುಗಿಸಿದೆ. ಓದಿನಲ್ಲಿ ಹೇಗಿದ್ರಿ ತಾವು? ಅದು ನನಗೆ ಓದಿನಲ್ಲಿ ಆಸಕ್ತಿ ಇತ್ತು, ಅದ್ರ ಜೊತೆಗೆ ಬೇಸಾಯ ಮಾಡ್ತಕ್ಕಂಥ ಇದರಲ್ಲೂ ಆಸಕ್ತಿ ಇತ್ತು. ಆದ್ರೆ ನಾನು ಆಯ್ಕೆ ಮಾಡಿಕೊಂಡಿದ್ದು ಓದನ್ನ ಮುಂದುವರಿಸಬೇಕು ಅನ್ನೋ ಒಂದು ಕಾಳಜಿಯಿಂದ ನಾನು 7ನೇ ತರಗತಿಯನ್ನ ನನ್ನ ಹುಟ್ಟೂರಿನಲ್ಲೇ ಕಳೆದೆ. ಮನೆಯ ವಾತಾವರಣ ಹೇಗಿತ್ತು? ಮನೆಯ ವಾತಾವರಣ ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶದ ತುಂಬಾ ಹಿಂದುಳಿದಿರತಕ್ಕಂಥ ಬಡ ಕುಟುಂಬದ ಒಂದು ಪರಿಸ್ಥಿತಿ ಇತ್ತು. ನಮ್ಗೆ ಯಾವುದೇ ರೀತಿಯ ಮಾರ್ಗದರ್ಶನ ಅಥವಾ ಹೇಳಿಕೆಗಳು ಮನೆಯಲ್ಲಿ ಸಿಗ್ತಾ ಇರಲಿಲ್ಲ. ಆದ್ರೆ ನಾವು ತುಂಬಾ ಸ್ವಇಚ್ಛೆಯಿಂದ ಶಾಲೆಗೆ ಹೋಗ್ಬೇಕು, ಕಲಿಬೇಕು, ಮತ್ತೆ ಪಾಠ ಓದ್ಬೇಕು ಅನ್ನೋ ಒಂದು ಆಸಕ್ತಿಯನ್ನ ನಾವೇ ರೂಢಿಸಿಕೊಂಡಿದ್ದು. ಅಂದ್ರೆ ನೀವು ಹೋದ್ರೆ ಉಂಟು ಶಾಲೆಗೆ ಅಥವಾ ಇಲ್ಲ? ತಂದೆ ತಾಯಿ ಏನು ಹೇಳ್ತಿರ್ಲಿಲ್ಲ? ಇಲ್ಲ. ಅಂದ್ರೆ ನಮ್ಮ ಮನೆಯಲ್ಲಿ ತಂದೆ ತಾಯಿಗಳೆಲ್ಲ ಬೇಸಾಯಕ್ಕೆ ಹೋಗ್ತಿದ್ರು. ನಂತರ ಮನೆಯಲ್ಲಿ ಎತ್ತು, ದನ, ಎಮ್ಮೆ ಇವುಗಳನ್ನೆಲ್ಲ ಕಟ್ಕೊಂಡಿದ್ರು. ಬೇಸಾಯ ಜಾಸ್ತಿ ಇದ್ದಾಗ ಶಾಲೆಯನ್ನ ಬಿಟ್ಟು ಎಮ್ಮೆ ಹೊಡೆದುಕೊಂಡು ಹೋಗಲಿಕ್ಕೆಲ್ಲ ಹೇಳ್ತಾ ಇದ್ರು. ನಾವು ಸ್ವಲ್ಪ ಆಪೋಸ್ ಮಾಡ್ತಿದ್ವಿ, ವಿರೋಧಿಸ್ತಿದ್ವಿ. ಇಲ್ಲ, ಹೋಗೋದಿಲ್ಲ, ದನ ಕಾಯೋಕ್ ಹೋಗೋದಿಲ್ಲ, ಸ್ಕೂಲ್ಗೆ ಹೋಗ್ಬೇಕು ಅಂತ ಹಠ ಮಾಡಿ ಹೋಗ್ತಿದ್ವಿ. ಅಂದ್ರೆ ಆಸೆ ಇತ್ತು ಅವರಿಗೆ ಮಕ್ಕಳನ್ನು ಓದಿಸ್ಬೇಕನ್ನುವಂತ ಆಸೆ ಇತ್ತು. ಅಂದ್ರೆ ನಮ್ಮ ಕುಟುಂಬದಲ್ಲಿ ಒಟ್ಟು 7 ಜನ ನಮ್ಮ ತಂದೆ ತಾಯಿಗಳಿಗೆ, 3 ಜನ ಅಣ್ಣಂದಿರು ಮತ್ತೆ 3 ಜನ ಅಕ್ಕಂದಿರಿದ್ರು. ನಾನೇ ಕೊನೆಯವನು. ಅದರಲ್ಲಿ ಇಬ್ಬರಿಗೆ ಮಾತ್ರ ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸವನ್ನು ಕೊಡಿಸಿದ್ರು. ನಂತರ ನಾನು ಕೊನೆಯವನಾಗಿದ್ರಿಂದ ಎಲ್ಲರಿಗೂ ಸ್ವಲ್ಪ ಪ್ರೀತಿ ಇತ್ತು. ಅದರಿಂದ ನನಗೆ ಓದಿಸ್ಬೇಕು ಅಂತ ಎಲ್ಲರಿಗೂ ಆಸೆ. ಅದರಿಂದ ನನಗೂ ಸಹ ಆಸೆ ಇತ್ತು. ಅದೇ ರೀತಿಯಾಗಿ ನಾನು ಎಮ್ಮೆ ಹೊಡೆದುಕೊಂಡು ಹೋಗು ಅಂತ ಹೇಳಿದ್ರೆ ನಾನು ಹೋಗ್ತಿರ್ಲಿಲ್ಲ. ನಂತರ ಒಂದು ದಿವಸ ನಮ್ಮ ತಂದೆಯವರು ಶಾಲೆಗೆ ಅಂದ್ರೆ ಗದ್ದೆ ಉಳುಮೆ ಮತ್ತೆ ನಾಟಿ ಮಾಡೋ ಒಂದು ಕೆಲಸ ಜಾಸ್ತಿ ಇದ್ದಿದ್ದರಿಂದ ಎಲ್ಲರೂ ಮನೆಯಲ್ಲಿರ್ತಕ್ಕಂಥವರೆಲ್ಲ ಎಂಗೇಜ್ ಆಗಿದ್ದರಿಂದ ನನ್ನನ್ನ ಎಮ್ಮೆ ಹೊಡೆದುಕೊಂಡು ಹೋಗ್ಬೇಕು ಅಂತೇಳಿ ತಂದೆಯವರು ಶಾಲೆಗೆ ಬಂದು ಟೀಚರ್ನ ಕೇಳಿದ್ರು, ಮಾಸ್ಟರ್ನ ಕೇಳಿದ್ರು. ಆಗ ಇಲ್ಲ, ನಾನು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಕೂತ್ಕೊಂಡೆ. ನಂತರ ಮಾಸ್ಟರ್ ನಮ್ಮ ತಂದೆಯವರಿಗೆ ಕನ್ವಿನ್ಸ್ ಮಾಡಿ ಈಗೊಂದು ಪುಟ್ಟ ವಿರಾಮ. ಬೇರೆಯವರನ್ನು ಇಂಪ್ರೆಸ್ ಮಾಡಲು ಕೂದಲಿಗೆ ಏನೇನೆಲ್ಲ ಮಾಡಿದೆ. ಕೆಲವೊಮ್ಮೆ ಸ್ಪ್ರೇ, ಕೆಲವೊಮ್ಮೆ ಇದು. ಕೊನೆಗೊಂದಿನ ಗೊತ್ತಾಯ್ತು ಹೇರ್ ಸ್ಟೈಲ್ಸ್ ನ ಬೆಲೆ ಏನು ಅಂತ. ಹೇರ್ ಫಾಲ್. ಅದಕ್ಕಾಗಿ ಹೊಸ ಬ್ರಿಲ್ ಕ್ರೀಮ್, ಪ್ರೋಟೀನ್ ಭರಿತ. ಇದು ಕೂದಲಿಗೆ ಕೊಡುತ್ತದೆ ಗ್ಲಾಸಿ ಲುಕ್ ಮತ್ತು ಕಡಿಮೆ ಮಾಡುತ್ತದೆ ಹೇರ್ ಫಾಲ್. ಕೂದಲು ಇದ್ರೆ ತಾನೇ ಸ್ಟೈಲ್ಸ್. ಬ್ರಿಲ್ ಕ್ರೀಮ್. ಮತ್ತೆ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತ.
ಇವತ್ತೊಂದು ದಿವಸ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸಿದ್ರು. ಅಂದ್ರೆ ಅದು ಈಗಲೂ ಸಹ ನನಗೆ ಅದೊಂದು ಸ್ಮರಣೀಯ ದಿನ ಅಂತಲೇ ಕರೆಯಬೇಕಾಗುತ್ತೆ. ತಮಗೆ ಓದುವಂತ ಹಂಬಲ ಹೆಚ್ಚಾಗಿತ್ತು ಅಂತ ಹೇಳಿದ್ರಿ, ಆದ್ರೆ ಮುಂದೆ ಏನಾಗಬೇಕು ಅಂತ ಏನಾದರೂ ಕನಸುಗಳಿತ್ತ ಅಥವಾ ಸುಮ್ಮನೆ ಓದ್ತಾ ಇದ್ದೀನಿ ಓದಬೇಕು ನಾನು ಅನ್ನುವಂಥದ್ದು ಅಷ್ಟೇ ಇದ್ದಾಗ? ಇಲ್ಲ, ನನ್ನ ಜೀವನದಲ್ಲಿ ಯಾವುದೇ ರೀತಿಯ ಕನಸುಗಳಿರಲಿಲ್ಲ. ಅಂದ್ರೆ ಓದ್ಬೇಕು ಅಷ್ಟೇ. ನಾನು ಏನು ಓದ್ತಾ ಇದ್ದೀನಿ, ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀನಿ, ಎಲ್ಲಿಯವರೆಗೂ ಓದಬೇಕು ಅದ ಒಂದು ಅರಿವೇ ಇರಲಿಲ್ಲ. ಅಂದ್ರೆ ಓದಬೇಕಾದ್ರೆ ಅಂದ್ರೆ ನಾನು ಪ್ರೈಮರಿ ಮುಗಿಸಿ ಆದಮೇಲೆ ಪ್ರೌಢಶಾಲೆಗೆ ಪಕ್ಕದಲ್ಲೇ ಇದ್ದಂಥ ಬರ್ಗೂರು ಗ್ರಾಮಾಂತರ ಶಾಲೆಯಲ್ಲಿ ಕಲಿತೆ. ಅಲ್ಲಿ ಒಬ್ಬರು ಗೌಡ್ರ ಮನೆಯಲ್ಲಿ ಸುಮಾರು ಒಂದು 15 ಜನ ವಿದ್ಯಾರ್ಥಿಗಳಿದ್ವಿ. ಆ 15 ಜನಗಳಿಗೆಲ್ಲ ಗೌಡ್ರು ಊಟ ಹಾಕ್ತಿದ್ರು. ನಂತರ ಶಾಲೆಗೆ ಹೋಗಿ ಅಲ್ಲಿ ನಾನು ಪ್ರೌಢಶಾಲೆಯನ್ನು ಕಲಿತೆ. ನಂತರ PUC ಬಂದಾದ್ಮೇಲೆ ಸಂಪೂರ್ಣವಾಗಿ ನಾವು ರೂಮನ್ನು ಮಾಡಿಕೊಂಡು ರೂಮ್ನಲ್ಲಿ ಸೆಲ್ಫ್ ಆಗಿ ನಾವೇನೆ ಅಡುಗೆ ಮಾಡ್ಕೊಳ್ತಕ್ಕಂಥದ್ದು, ಬಟ್ಟೆ ಹೊತ್ಕೊಳ್ತಕ್ಕಂಥದ್ದು, ನಮ್ದೆಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ಕಾಲೇಜಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮುಂದುವರಿಸ್ಕೊಡೋದು. ನಂತರ PUC ಆದಮೇಲೆ BScಗೆ ಪಾದಾರ್ಪಣೆ ಮಾಡಿದ್ವಿ. PUC ಮತ್ತು BScಯನ್ನು ಸಂಪೂರ್ಣವಾಗಿ ತುಮಕೂರಿನಲ್ಲೇ ವಿದ್ಯಾಭ್ಯಾಸ ಮಾಡಿದೆ. ನಂತರ ಚಿತ್ರದುರ್ಗಕ್ಕೆ B.Ed ವಿದ್ಯಾಭ್ಯಾಸಕ್ಕೋಸ್ಕರ ಹೋದೆ 1995ರಲ್ಲಿ. ಅದು ಮುಗಿದ ಒಂದು 3 ತಿಂಗಳಿಗೆ ನನಗೆ ಕೆಲಸ ಸಿಕ್ತು. ನಿಮಗೆ ವಿಜ್ಞಾನ ಅಚ್ಚುಮೆಚ್ಚಿದ ಸಬ್ಜೆಕ್ಟ್ ಅಂತ ಹೇಳ್ಬೋದು ಹಾಗಾದ್ರೆ? ಅಂದ್ರೆ ವಿಜ್ಞಾನ ಕಲಿಬೇಕು ಅಂತ ನಾನು ಆಯ್ಕೆ ಮಾಡ್ಕೊಂಡಿದ್ದಲ್ಲ. ಒಟ್ಟಿನಲ್ಲಿ ಎಲ್ಲರೂ BSc ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು BSc ತೆಗೆದುಕೊಂಡೆ. ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, BScನಲ್ಲಿ ನಾನು ಸಸ್ಯಶಾಸ್ತ್ರ, ಜೀವಶಾಸ್ತ್ರ ಮತ್ತೆ ರಸಾಯನಶಾಸ್ತ್ರವನ್ನ ಆಯ್ಕೆ ಮಾಡಿಕೊಂಡೆ. ಅಂದ್ರೆ ನಾನು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂತಹ ವ್ಯಕ್ತಿಯಾಗಿದ್ದರಿಂದ ಹೆಚ್ಚಿನ ಹೊಲ ಗದ್ದೆ, ಕೆರೆ ಕಟ್ಟೆ, ಕಾಲುವೆಗಳು, ಇಲ್ಲೆಲ್ಲ ದನ ಕರುಗಳನ್ನು ಓಡಾಡಿಸ್ಕೊಂಡು ಅಲ್ಲಿ ಮೀನನ್ನು ಹಿಡಿತಕ್ಕಂಥದ್ದು, ಏಡಿ ಹಿಡಿತಕ್ಕಂಥದ್ದು, ಮೀನನ್ನು ಅಲ್ಲೇ ಸುಟ್ಕೊಂಡು ತಿಂತಕ್ಕಂಥದ್ದು, ಮತ್ತೆ ಕಪ್ಪೆಗಳನ್ನು ಹಿಡಿದು ಅವುಗಳ ಜೊತೆ ಆಟ ಆಡ್ತಾ ಇದ್ದಿದ್ದು, ಇದೆಲ್ಲ ಬಹುಶಃ ಗ್ರಾಮೀಣ ಸೊಗಡಿನಿಂದ ಪ್ರೇರೇಪಿಸಲ್ಪಟ್ಟು ನಾನು BScನಲ್ಲಿ ಸಸ್ಯಶಾಸ್ತ್ರ ಮತ್ತೆ ಪ್ರಾಣಿಶಾಸ್ತ್ರವನ್ನ ಆಯ್ಕೆ ಮಾಡಿಕೊಂಡು ಅದನ್ನ ನಾನು ಮುಂದುವರಿಸಿಕೊಂಡು ಹೋದೆ. ಓಕೆ, ಚಿತ್ರದುರ್ಗದಲ್ಲಿ ಸ್ವಲ್ಪ ಕಾಲ ಓದಿದ್ದೆ ಅಂತ ಹೇಳಿದ್ರಿ, B.Ed ಮುಗಿಸಿದ್ದಲ್ಲೇ ತಾವು. ಹೌದು. ನಂತರದಲ್ಲಿ ತಮಗೆ ಕೆರಿಯರ್ ಹೇಗೆ ಶುರುವಾಯಿತು, ವೃತ್ತಿ ಜೀವನ ಹೇಗೆ ಶುರುವಾಯಿತು? ಚಿತ್ರದುರ್ಗದಲ್ಲಿ B.Ed ಮುಗಿಸಿದ ಆದ್ಮೇಲೆ ಒಂದು 3 ತಿಂಗಳು ಒಂದು ಖಾಸಗಿ ಪ್ರೌಢಶಾಲೆಯಲ್ಲಿ ಕೆಲಸವನ್ನ ಮಾಡಿದೆ, ಶಿರಾದ ಒಂದು ಸಮೀಪದಲ್ಲಿ. ಅದಕ್ಕಿಂತ ಮುಂಚೆ ನಾನು ಬೆಂಗಳೂರು ಡಿವಿಷನ್ ಮತ್ತೆ ಮೈಸೂರು ಡಿವಿಷನ್ಗೆ ಅಪ್ಲಿಕೇಶನ್ ಹಾಕೊಂಡಿದ್ದೆ. ಅಪ್ಲಿಕೇಶನ್ ಹಾಕೊಂಡ ಆದ್ಮೇಲೆ ಮೊದಲಿಗೆ ನನಗೆ ಮೈಸೂರು ಡಿವಿಷನ್ನಲ್ಲಿ ಕಾರ್ಕಳದ ಹತ್ತಿರ ಸಾಣೂರಿನಲ್ಲಿ ನನಗೆ ಫಸ್ಟ್ ಕೆಲಸ ಸಿಕ್ತು. ಅಲ್ಲಿ ನಾನು ನೇರವಾಗಿ ಅಲ್ಲೇ ನನ್ನ ವೃತ್ತಿ ಜೀವನವನ್ನು ಸುಮಾರು 9 ವರ್ಷಗಳ ಕಾಲ ಆ ಮಲೆನಾಡಿನ ಸೊಬಗಿನಲ್ಲಿ ರಮಣೀಯ ದೃಶ್ಯಗಳನ್ನ ಮತ್ತೆ ಅಲ್ಲಿಯ ವಿಶೇಷವಾಗಿರ್ತಕ್ಕಂಥ ಒಂದು ಧಾರ್ಮಿಕ ಕೇಂದ್ರಗಳು, ಸಾಂಸ್ಕೃತಿಕ ಕೇಂದ್ರಗಳು, ಅದರ ಜೊತೆಗೆ ಒಳ್ಳೆಯ ಪರಿಸರದ ಒಡನಾಟದಲ್ಲಿ ನಾನು 9 ವರ್ಷಗಳನ್ನ ತುಂಬಾ ಅಂದ್ರೆ ಯಾವುದೇ ಇನ್ನೂ ಮದುವೆ ಆಗಿರ್ಲಿಲ್ಲ, ನಾನೆಲ್ಲ ತುಂಬಾ ಬ್ಯಾಚುಲರ್ ಆಗಿದ್ದೆ. ತುಂಬಾ ಸೊಗಸಾಗಿ ಒಂದು ದಿನಗಳನ್ನ ಆ ಒಂದು ಕಾರ್ಕಳ ನನಗೆ ತುಂಬಾ ಮರೆಯಲಾಗದ ಒಂದು ದಿನಗಳು ಅಂತಲೇ. ಅಲ್ಲಿ 9 ವರ್ಷಗಳ ಕಾಲ ತಾವು ಉಳಿದ್ಬಿಟ್ರಿ. ವಿದ್ಯಾರ್ಥಿಗಳ ಪಾಲಿನ ಅಚ್ಚುಮೆಚ್ಚಿನ ಶಿಕ್ಷಕರು ಅಂತ ಅನ್ನಿಸ್ಕೊಂಡಿದ್ದಂಥವ್ರ ತಾವು ಹೇಗೆ? ಅಂದ್ರೆ ವಿದ್ಯಾರ್ಥಿಗಳಿಗೆ ನಾವು ಕೇವಲ ಪಠ್ಯದಲ್ಲಿರ್ತಕ್ಕಂಥ ವಿಷಯಗಳನ್ನ ಮಾತ್ರ ನಾನು ಹೇಳ್ತಿರ್ಲಿಲ್ಲ. ವಿದ್ಯಾರ್ಥಿಗಳನ್ನ ನಾನು ಹೊರಗಡೆ ಫೀಲ್ಡ್ಗೆ ಕರೆದುಕೊಂಡು ಹೋಗ್ತಿದ್ದೆ. ಫೀಲ್ಡ್ಗೆ ಕರೆದುಕೊಂಡು ಹೋದಾಗ ಅವರ ನಡವಳಿಕೆ, ಅವರ ಆಸಕ್ತಿ, ಅವರ ಕುತೂಹಲ ಹೇಳಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅಂದ್ರೆ ಕೇವಲ ನಾವು ಪಠ್ಯದಲ್ಲಿರ್ತಕ್ಕಂಥ ವಿಷಯಗಳನ್ನ ನಾವು ಕೊಠಡಿಯ ಒಳಗಡೆ ಬೋಧನೆ ಮಾಡಿದ್ರೆ ಅವರಿಗೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಅಂದ್ರೆ ಸೂಕ್ಷ್ಮದರ್ಶಕದಲ್ಲಿ ಬೇರೆ ನೀರನ್ನು ತಂದು ಅದರಲ್ಲಿರ್ತಕ್ಕಂಥ ಜೀವಿಗಳನ್ನು ತೋರಿಸಿದಾಗ ಅವರಲ್ಲಿ ಇದ್ದಂತಹ ಕುತೂಹಲ ಎಷ್ಟೊಂದು ಕೇಳ್ತಾ ಇತ್ತು. ನಂತರ ಶಾಲೆಯ ಮುಂಭಾಗದಲ್ಲೇ ಇದ್ದಂಥ ಗುಡ್ಡಕ್ಕೆ, ಬೆಟ್ಟಕ್ಕೆ, ಇಲ್ಲಾಂದ್ರೆ ಅಲ್ಲಿ ಹರಿತಾ ಇದ್ದಂಥ ನೀರಿನ ಜಾಗಕ್ಕೆ ಕರೆದುಕೊಂಡು ಹೋದಾಗ ಅಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಕೀಟಗಳನ್ನ ನೋಡಿದಂತಹ ವಿದ್ಯಾರ್ಥಿಗಳು ತುಂಬಾ ಕುತೂಹಲಕಾರಿಗಳಾಗಿ ಅದನ್ನ ನೋಡ್ತಕ್ಕಂಥ, ವೀಕ್ಷಿಸ್ತಕ್ಕಂಥ, ಅಭ್ಯಾಸಿಸ್ತಕ್ಕಂಥ ತುಂಬಾ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ಸನ್ನಿವೇಶಗಳನ್ನ ನಾನು ನೋಡಿದೆ. ಅದರಿಂದ ನಾನು ಹೆಚ್ಚಾಗಿ ತರಗತಿ ಒಳಗಡೆ ಪಾಠ ಮಾಡೋದಕ್ಕೆ ಬದಲಾಗಿ ಫೀಲ್ಡ್ನಲ್ಲಿ ಹೊರಗಡೆ ಈ ಸಸ್ಯಶಾಸ್ತ್ರ ಮತ್ತೆ ಪ್ರಾಣಿಶಾಸ್ತ್ರವನ್ನ
ತಿಳಿಸ್ತಕ್ಕಂಥದ್ದು ಮತ್ತು ಬೋಧನೆ ಮಾಡ್ತಕ್ಕಂಥದ್ದು ನನಗೆ ತುಂಬ ಕರಗತವಾಗಿ ರೂಢಿ ಆಗ್ತಾ ಬಂತು. ಓಕೆ. ಕಾರ್ಕಳದಲ್ಲಿ 9 ವರ್ಷ ಇದ್ದೆ ಅಂತ ಹೇಳಿದ್ರಿ, ನಂತರದಲ್ಲಿ ಎಲ್ಲಿಗೆ ಶಿಫ್ಟ್ ಆದ್ರಿ? ಕಾರ್ಕಳದಿಂದ ನಾನು ನೇರವಾಗಿ ನಮ್ಮ ಸ್ವಂತ ಜಿಲ್ಲೆಯಾಗಿರ್ತಕ್ಕಂಥ ತುಮಕೂರು ತಾಲೂಕಿನ ನಾಗವಲ್ಲಿ ಶಾಲೆಗೆ ಪಾದಾರ್ಪಣೆ ಮಾಡಿದೆ. ಓಕೆ. ನಾಗವಲ್ಲಿ ಶಾಲೆಯಲ್ಲಿ ಸುಮಾರು ಒಂದು 19 ವರ್ಷಗಳ ಕಾಲ ಅಲ್ಲಿ ವೃತ್ತಿ ಜೀವನ ಶಿಕ್ಷಕನಾಗಿ ಕೆಲಸ ಮಾಡಿದೆ. ಓಕೆ. ಕಾರ್ಕಳದಿಂದ ನಾಗವಲ್ಲಿಗೆ ಬಂದಾದ್ಮೇಲೆ ಅಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಅನುಭವಗಳು ನನಗೆ ಬಂದು, ಆ ಅನುಭವಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಕಾಡು ಪಾಪಗಳ ಅಧ್ಯಯನ ಮತ್ತು ಕಾಡು ಪಾಪಗಳ ಒಂದು ಅನ್ವೇಷಣೆ ಮತ್ತು ಕಾಡು ಪಾಪಗಳನ್ನು ಸುತ್ತಮುತ್ತಲಿನ ಜನಗಳಿಗೆ ಮತ್ತು ರಾಜ್ಯಕ್ಕೆ, ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ತೋರಿಸ್ತಕ್ಕಂಥ ಒಂದು ಅವಕಾಶ ನನಗೆ ದೊರಕಿತು. ಇನ್ನು 19 ವರ್ಷಗಳ ಕಾಲ ತಾವು ಇಲ್ಲಿ ಸೇವೆ ಸಲ್ಲಿಸಿದ್ದು ಅಂತ ಹೇಳಿದ್ದು ತಾವು. ಇಲ್ಲಿ ಸಾಕಷ್ಟು ಶಿಕ್ಷಣದ ಗುಣಮಟ್ಟದ ಬಗ್ಗೆ ಬೇಕಾದಷ್ಟು ಕಾರ್ಯಾಗಾರಗಳಲ್ಲಿ ಕೂಡ ತಾವು ಭಾಗವಹಿಸಿದ್ರಿ. ಅದರ ಒಟ್ಟಾರೆಯ ಅನುಭವ ಹೇಗಿತ್ತು? ನಾನು ನಾಗವಲ್ಲಿನಲ್ಲಿ ವೃತ್ತಿ ಜೀವನವನ್ನು ಮಾಡಬೇಕಾದ್ರೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಮಂದಿರದ ಪರಿಸರ ವಿಜ್ಞಾನಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ರವರ ಒಂದು ಪರಿಚಯ ಆಯಿತು. ಅಂದರೆ ಅದು ಆಗಿದ್ದು ಕಾರ್ಕಳದ ಶ್ರೀ ಭುವನೇಂದ್ರ ಕಾಲೇಜಿನ ಪ್ರಭಾಕರ್ ಆಚಾರ್ ಅವರ ಮುಖಾಂತರ ಮಾಧವ್ ಗಾಡ್ಗಿಲ್ರವರ ಪರಿಚಯ ಆಯಿತು. ನಂತರ ಮಾಧವ್ ಗಾಡ್ಗಿಲ್ರವರು ಕರ್ನಾಟಕದಲ್ಲಿ ಕರ್ನಾಟಕ ಬಯೋಡೈವರ್ಸಿಟಿ ಸ್ಟ್ರಾಟಜಿ ಆ್ಯಂಡ್ ಆ್ಯಕ್ಷನ್ ಪ್ಲ್ಯಾನ್ ಅದ್ರ ಬೇಸಿಸ್ ಮೇಲೆ ಶಾಲೆಗಳಿಗೆ ಕೆಲವೊಂದು ಪ್ರಾಜೆಕ್ಟುಗಳನ್ನು ಕೊಟ್ಟರು. ಅಂದರೆ ಶಾಲಾ ಜೀವ ವೈವಿಧ್ಯ ದಾಖಲಾತಿ, ಸಿಹಿ ನೀರಿನ ಮೀನುಗಳು, ಔಷಧೀಯ ಸಸ್ಯಗಳು, ಜೌಗು ಪ್ರದೇಶಗಳು, ಈ ರೀತಿಯ ಕೆಲವೊಂದು ಪ್ರಾಜೆಕ್ಟ್ಗಳನ್ನು ಕೊಟ್ಟರು. ನಾನು 5 ಪ್ರಾಜೆಕ್ಟ್ಗಳನ್ನು ತೆಗೆದುಕೊಂಡಿದ್ದೆ. ಆ 5 ಪ್ರಾಜೆಕ್ಟ್ಗಳನ್ನು ನಮ್ಮ ವಿದ್ಯಾರ್ಥಿಗಳ ಮುಖಾಂತರ ಮತ್ತು ರೈತರ ಮುಖಾಂತರ ಮತ್ತು ನಾಗವಲ್ಲಿ ಸುತ್ತಮುತ್ತ ಇದ್ದಂತಹ ರೈತರ ಸಹಾಯದಿಂದ ಆ 5 ಪ್ರಾಜೆಕ್ಟ್ಗಳನ್ನು ತುಂಬ ಯಶಸ್ವಿಯಾಗಿ ಮಾಡಿ ಅದನ್ನು ದಾಖಲಾತಿ ಮಾಡಿ ಅದನ್ನು ಪುಸ್ತಕದ ರೂಪದಲ್ಲಿ ಭಾರತೀಯ ವಿಜ್ಞಾನ ಮಂದಿರಕ್ಕೆ ಅದನ್ನು ಸಬ್ಮಿಟ್ ಮಾಡಿದೆ. ಒಟ್ಟು ಈ ರೀತಿಯಾಗಿ 54 ಶಾಲೆಗಳು, ಕರ್ನಾಟಕದಾದ್ಯಂತ 54 ಶಾಲೆಗಳು ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ತುಂಬ ಅಚ್ಚುಮೆಚ್ಚಾಗಿರ್ತಕ್ಕಂಥ, ತುಂಬ ಚೆನ್ನಾಗಿ ದಾಖಲಾಗಿರ್ತಕ್ಕಂಥ ಔಷಧೀಯ ಸಸ್ಯಗಳು, ಸಿಹಿ ನೀರಿನ ಮೀನುಗಳು, ಜೌಗು ಪ್ರದೇಶಗಳು, ಈ ಒಂದು ಪ್ರಾಜೆಕ್ಟ್ಗಳ ಮೇಲೆ ನನಗೆ ಫಸ್ಟ್ ಪ್ರೈಸ್ ಬಂತು. ನಮ್ಮ ಶಾಲೆಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರೈಸ್ ಬಂತು. ಭಾರತೀಯ ವಿಜ್ಞಾನ ಮಂದಿರದವರು ಅದಕ್ಕೋಸ್ಕರ ಸುಮಾರು 10,000 ಬಹುಮಾನವನ್ನು ಸಹ ಕೊಟ್ಟರು, ಸರ್ಟಿಫಿಕೇಟ್ಗಳನ್ನು ಕೊಟ್ಟರು. ಆ 10,000 ರೂಪಾಯಿಗಳನ್ನು ಏನು ಮಾಡಬೇಕು ಅನ್ನೋ ಒಂದು ಆಲೋಚನೆ ಉಂಟಾಯಿತು. ಆಗ ನಾನೇನು ಮಾಡಿದೆ, ಆಗಾಗಲೇ ಕಾಡು ಪಾಪಗಳ ಇರುವಿಕೆ, ಅವುಗಳ ಆವಾಸ ಸ್ಥಾನ, ಇದ್ರ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿಗಳು ಸಂಗ್ರಹ ಆಗಿದ್ವು, ನೋಡಿದ್ವಿ. ನಂತರ ಆ 10,000 ರೂಪಾಯಿಗಳನ್ನು ಕಾಡು ಪಾಪದ ಅಧ್ಯಯನಕ್ಕೆ ಯಾಕೆ ಉಪಯೋಗಿಸಬಾರ್ದು ಅನ್ನೋ ಒಂದು ಆಲೋಚನೆಯನ್ನು ಇಟ್ಕೊಂಡು ನಂತರದಲ್ಲಿ ಫಸ್ಟ್ಗೆ ಕಾಡು ಪಾಪ ಇರುವಿಕೆಯ ಬಗ್ಗೆ ಅದರ ಜಾಗೃತಿಯನ್ನು ಮೂಡಿಸೋಕ್ಕೋಸ್ಕರ ಒಂದು ಬೋರ್ಡನ್ನು ಮಾಡಿಸಿದ್ವಿ. ಕಾಡು ಪಾಪ ನಾಗವಲ್ಲಿ ಗ್ರಾಮ, ಕಾಡು ಪಾಪ ತಾಣ ನಾಗವಲ್ಲಿ ಗ್ರಾಮಕ್ಕೆ ಸುಸ್ವಾಗತ ಒಂದು ಬೋರ್ಡನ್ನು ಹಾಕ್ಸಿದ್ವಿ. ಅದು ಹಾಕ್ಸಿದಾದಾಗ ಇಡೀ ಜಿಲ್ಲೆ, ರಾಜ್ಯ ಎಲ್ಲರಿಗೂ ಆ ಒಂದು ವಿಚಾರ ಗೊತ್ತಾಯ್ತು. ಆ ಕಾಡು ಪಾಪ ಬೋರ್ಡನ್ನು ನೋಡಿದಂಥವರೆಲ್ಲ ನಮ್ಮ ಶಾಲೆಗೆ ಬರೋಕ್ಕೆ ಪ್ರಾರಂಭ ಮಾಡಿದ್ದು. ಕಾಡು ಪಾಪ ಎಲ್ಲಿದೆ, ನಾವು ಕಾಡು ಪಾಪ ನೋಡಬೇಕು ಅಂತ ಬಂದ. ನಾವು ಕಾಡು ಪಾಪವನ್ನು ಎಲ್ಲಿಯೂ ಸಹ ಶಾಲೆ ಒಳಗಡೆ, ರೂಮ್ನ ಒಳಗಡೆ ಎಲ್ಲಿಯೂ ಸಹ ಸಂಗ್ರಹಿಸಿಟ್ಟಿದ್ದಲ್ಲ. ಅದು ನಾಗವಲ್ಲಿ ಸುತ್ತಮುತ್ತಲ ಪ್ರದೇಶದ ಹಳ್ಳಿ ಪ್ರದೇಶಗಳ ತೋಟದ ಸಾಲಿನಲ್ಲಿ, ಹಳ್ಳದ ಸಾಲಿನಲ್ಲಿ, ಇಲ್ಲಾಂದರೆ ಹೊಲಗಳ ಬದುಗಳಲ್ಲಿ, ಗಿಡ ಮರಗಳಲ್ಲಿ ಇದ್ದಂತಹ ಪ್ರಾಣಿ. ಅದನ್ನು ವಿದ್ಯಾರ್ಥಿಗಳ ಮುಖಾಂತರ, ಅಂದರೆ ಅದು ಕಾಡು ಪಾಪ ನನಗೆ ಅನ್ವೇಷಣೆ ಆಗಿದ್ದು, ನನಗೆ ಗೊತ್ತಾದದ್ದು ವಿದ್ಯಾರ್ಥಿಗಳ ಮುಖಾಂತರ. ಅಂದರೆ ನಾನು ವನ್ಯಜೀವಿಗಳ ಬಗ್ಗೆ ಮತ್ತು ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳ ಬಗ್ಗೆ ಒಂದು ಪಾಠವನ್ನು ಮಾಡೋ ಸಂದರ್ಭದಲ್ಲಿ ನಾನು ಸಿಂಹ, ಆನೆ, ಹುಲಿ, ಚಿರತೆ ಇವೆಲ್ಲ ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು. ಅದೇ ರೀತಿಯಾಗಿ ಕಾಡು ಪಾಪ ಇದನ್ನು ಹೇಳಿದಾಗ, ಸರ್ ನಮ್ಮೂರಿನಲ್ಲಿ ಕಾಡು ಪಾಪಗಳು ಬೇಜಾನು ಇದ್ದಾವೆ ಸರ್, ಅದನ್ನು ನೀವು ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಅಂತ ಹೇಳಿ, ಎಲ್ಲಿದ್ದಾವ ಅಂತ. ಸರ್ ಇಲ್ಲೇ ಇದ್ದಾವೆ ಸರ್, ಸ್ಕೂಲ್ ಕಾಂಪೌಂಡ್ನಲ್ಲೇ ಇದ್ದಾವೆ. ನೀನು ನೋಡಿದೀಯಾ? ಹೌದು ಸರ್, ಈಗ ನೋಡ್ಕೊಂಬಂದೆ ಸರ್. ಶಾಲೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಬೇಲಿ ಸಾಲಿನಲ್ಲಿ 4-5 ಕಾಡು ಪಾಪಗಳು ಮರದ ಮೇಲೆ ಕೂತ್ಕೊಂಡಿದ್ದಾವೆ ಸರ್ ಅಂತ ಹೇಳಿ. ಈಗೊಂದು ಪುಟ್ಟ ವಿರಾಮ. ಅಭಿಮಾನಿಗಳ ಸಡಗರ, ದಾಖಲೆಗಳ ಮಹಾಪೂರ,
ಬೆಳ್ಳಿ ತೆರೆಯ ಸಿಂಗಾರ, ಮೆಗಾ ಮೂವಿ ಭಾನುವಾರ ಸಂಜೆ 5:30ಕ್ಕೆ. ಮತ್ತೆ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಡಪಾಪಗಳ ಬಗ್ಗೆ ಅಧ್ಯಯನ ಮಾಡಿದ್ದು, ಅದರ ಬಗ್ಗೆ ರಿಸರ್ಚ್ ಮಾಡಿದ್ದು, ಅದರ ಸಂರಕ್ಷಣೆ ಮಾಡಿದ್ದು, ಮತ್ತೊಂದು ಉರಗ ಮತ್ತು ಪಕ್ಷಿ ಸಂಕುಲವನ್ನು ಉಳಿಸಿ ಬೆಳೆಸುವಂಥ ಕೆಲಸ ಕೂಡ ತಾವು ಮಾಡಿದ್ರಿ. ಏನಾಗಿತ್ತು ಅದು? ತುಮಕೂರಿನಲ್ಲಿ ಉರಗಗಳ ಬಗ್ಗೆ, ಹಾವುಗಳ ಬಗ್ಗೆನೇ ಅಧ್ಯಯನ ಮಾಡ್ತಾ ಇದ್ದಂತಹ ಒಂದು ಸಂಸ್ಥೆ ಇತ್ತು, ವನ್ಯಜೀವಿ ಜಾಗೃತಿ ನಿಸರ್ಗ ಸಂಸ್ಥೆ ಅಂತ. ಅದರಲ್ಲಿ ಸುಮಾರು ಒಂದು 4-5 ಜನ ಹಾವುಗಳನ್ನು ಹಿಡಿತಕ್ಕಂಥ ಮತ್ತು ಹಾವುಗಳನ್ನು ಪ್ರದರ್ಶಿಸ್ತಕ್ಕಂಥ, ಹಾವುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ವನ್ಯಜೀವಿ ಜಾಗೃತಿ ನಿಸರ್ಗ ಸಂಸ್ಥೆಯ ಸದಸ್ಯರುಗಳು ಮಾಡ್ತಾಯಿದ್ರು. ನಾನು ಸಹ ವನ್ಯಜೀವಿ ಜಾಗೃತಿ ನಿಸರ್ಗ ಸಂಸ್ಥೆಯ ಸದಸ್ಯನಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಅದರಿಂದ ಅವರು ಹಿಡಿತಾ ಇದ್ದದನ್ನು ನೋಡಿ ನಾನು ಸಹ ಅದನ್ನು ಕಲ್ತ್ಕೊಂಡೆ, ಅದನ್ನು ನಾನು ಒಂದು ಹವ್ಯಾಸವನ್ನಾಗಿ ರೂಢಿಸಿಕೊಂಡೆ. ನಮ್ಮ ಸದಸ್ಯರೆಲ್ಲ ಏನು ಮಾಡ್ತಿದ್ರು ಅಂದರೆ, ತುಮಕೂರು ನಗರದಲ್ಲಿ ಮನೆಗಳ ಹತ್ರ ಇಲ್ಲಾಂದರೆ ಬೇರೆ ಬೇರೆ ಬಡಾವಣೆಗಳಲ್ಲಿ ಹಾವುಗಳು ಬಂದಾಗ ಹೋಗಿ ಹಾವುಗಳನ್ನು ಹಿಡಿದು ನಂತರ ಅವುಗಳ ನೈಜ ಆವಾಸ ಏನಿರುತ್ತದೆ, ಕೆರೆ ಹತ್ರ, ಇಲ್ಲಾಂದರೆ ತೋಟದ ಸಾಲಿಗೆ, ಇಲ್ಲಾಂದರೆ ದೇವರಾಯನದುರ್ಗದ ಕಾಡುಗಳಿಗೆ ಬಿಟ್ಟು ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಇಲ್ಲಿಯವರೆಗೆ ನಿಸರ್ಗ ಸಂಸ್ಥೆಯವರು ಸುಮಾರು 12,000ಕ್ಕಿಂತ ಹೆಚ್ಚು ಹಾವುಗಳನ್ನು ಹಿಡಿದಿದ್ದಾರೆ. ನಾನು ಸುಮಾರು ಒಂದು 1,300ಕ್ಕಿಂತ ಹೆಚ್ಚು ಹಾವುಗಳನ್ನು ತುಮಕೂರು ನಗರ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹಾವನ್ನು ಹಿಡಿದು ಅದನ್ನು ಸುರಕ್ಷಿತವಾಗಿ ಬೇರೆ ಜಾಗಗಳಿಗೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬಂದ್ವಿ. ಒಂದು ವಿಜ್ಞಾನ ಸಂಘ ಅನ್ನುವಂಥದ್ದು, ಮತ್ತೊಂದು ಪರಿಸರ ಸಂಘ ಅನ್ನುವಂಥದ್ದು, ಮತ್ತೊಂದು ಶಕ್ತಿ ಸಂಘ ಅನ್ನುವಂಥದ್ದನ್ನು ತಾವು ಹುಟ್ಟಾಕಿದ್ರಿ. ಏನಾಗಿತ್ತು ಈ ಸಂಘಗಳ ಉದ್ದೇಶ? ಅಂದರೆ ಈಗ ನಮ್ಮ ಶಾಲೆಯಲ್ಲಿ ಪರಿಸರ ಸಂಘ ಇತ್ತು, ವಿಜ್ಞಾನ ಸಂಘ ಇತ್ತು, ಅದರ ಜೊತೆಗೆ ಒಂದು ಶಕ್ತಿ ಸಂಘ ಎಲ್ಲ ಇತ್ತು. ಅಂದರೆ ಈ ಸಂಘಗಳನ್ನು ಪ್ರಾರಂಭ ಮಾಡಿದ ಉದ್ದೇಶ ಅಂದರೆ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬಿತ್ತರಿಸ್ತಕ್ಕಂಥದ್ದು, ಪರಿಸರ ಸಂಘದ ಮುಖಾಂತರ ಪರಿಸರದ ಬಗ್ಗೆ ಕಾಳಜಿಯನ್ನು ಉಂಟು ಮಾಡ್ತಕ್ಕಂಥದ್ದು, ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಈ ರೀತಿಯಾಗಿ ಈ ಸಂಘಗಳ ಅಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ವಿ. ಅಂದರೆ ಬೇರೆ ಬೇರೆ ಉಪನ್ಯಾಸ ಏರ್ಪಡಿಸ್ತಕ್ಕಂಥದ್ದು, ಸ್ಲೈಡ್ಗಳ ಪ್ರದರ್ಶನ ಇರ್ಬೋದು, ಇಲ್ಲಾಂದರೆ ಕ್ಷೇತ್ರ ಭೇಟಿಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದು, ಅಂದರೆ ಕೆರೆಗಳ ಹತ್ರ ಕರೆದುಕೊಂಡೋಗಿ ಕೆರೆಗಳ ಹತ್ರ ಪಕ್ಷಿ ವೀಕ್ಷಣೆ ಮಾಡಿಸ್ತಕ್ಕಂಥದ್ದು, ಹೊಲಗಳ ಹತ್ರ ಕರೆದುಕೊಂಡೋಗಿ ಅಲ್ಲಿರ್ತಕ್ಕಂಥ ಬೆಳೆ ಸಸ್ಯಗಳಿಗೆ ಬರ್ತಕ್ಕಂಥ ಕೀಟಗಳನ್ನು ತೋರಿಸ್ತಕ್ಕಂಥದ್ದು, ತೋಟದ ಸಾಲಿಗೆ ಹೋಗಿ ಅಲ್ಲಿ ರೈತರು ಯಾವ ಥರ ಬೇಸಾಯ ಮಾಡ್ತಾರೆ, ಕಳೆ ಯಾವ ಥರ ತೆಗಿತಾರೆ, ಈ ಥರದ್ದನ್ನು ಮಕ್ಕಳಿಗೆ ಕ್ಷೇತ್ರ ಅಧ್ಯಯನಕ್ಕೆ ಆ ಒಂದು ಸಂಘಗಳ ಮೂಲಕ ತೋರಿಸೋದ್ರಿಂದ ಅವ್ರಿಗೆ ವಿಜ್ಞಾನ ಕಲಿತ ರೀತಿಯಲ್ಲೇ ಆಗ್ತಿತ್ತು. ಮತ್ತು ಮಕ್ಕಳಲ್ಲಿ ಆ ಒಂದು ಜಾಗೃತಿ ಮೂಡಿಸ್ತಕ್ಕಂಥದ್ದು, ಅಂದರೆ ಗಿಡ ಮರಗಳನ್ನು ಉಳಿಸ್ತಕ್ಕಂಥದ್ದು, ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ನೀವಾಗಲೇ ಹೇಳ್ತಿದ್ರು ಉಪನ್ಯಾಸಗಳನ್ನು ನೀಡ್ತಿದ್ವಿ ಅಂತ ಹೇಳಿ. ಸಾಕಷ್ಟು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ, ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಶಿಕ್ಷಣದ ಗುಣಮಟ್ಟಗಳ ಬಗ್ಗೆ ಉಪನ್ಯಾಸಗಳನ್ನು ನೀಡುವಂಥ ಕೆಲಸ ಮಾಡಿದ್ರಿ. ಎಲ್ಲೆಲ್ಲಿ ಉಪನ್ಯಾಸಗಳನ್ನು ನೀಡಿದ್ರಿ? ವಿಜ್ಞಾನ ಶಿಕ್ಷಕರಿಗೆ ಅಥವಾ ಬೇರೆ ಬೇರೆ ಶಿಕ್ಷಕರಿಗೆ ಬೇರೆ ಬೇರೆ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ತಾ ಇದ್ರು. ಅಂದರೆ ಸಮಾಜ ವಿಜ್ಞಾನ ಇರ್ಬೋದು, ವಿಜ್ಞಾನ ಶಿಕ್ಷಕರು ಇರ್ಬೋದು, ಅಥವಾ ಕನ್ನಡ ಬೇರೆ ಯಾವುದೇ ವಿಷಯದ ಶಿಕ್ಷಕರಿಗೆ ತರಬೇತಿಗಳನ್ನು ನೀಡಿದಾಗ ಅದರಲ್ಲಿ ಬಹುಮುಖ್ಯವಾಗಿ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಹೋದಂಥ ಸಂದರ್ಭದಲ್ಲಿ ಜೀವ ವೈವಿಧ್ಯತೆಯ ಬಗ್ಗೆ ಹೆಚ್ಚು ಉಪನ್ಯಾಸವನ್ನು ನೀಡಿರ್ತಕ್ಕಂಥದ್ದು, ಪಕ್ಷಿಗಳ ಬಗ್ಗೆ, ಚಿಟ್ಟೆಗಳ ಬಗ್ಗೆ, ಹಾವುಗಳ ಬಗ್ಗೆ, ಈ ರೀತಿಯಾಗಿ ಬೇರೆ ಬೇರೆ ವಿಷಯಗಳ ಬಗ್ಗೆ. ಅದರ ಜೊತೆಗೆ ಇನ್ನೂ ಹೆಚ್ಚಿನದಾಗಿ ಪ್ಲಾಸ್ಟಿಕ್ ಮತ್ತು ನೀರಿನ ಸಂರಕ್ಷಣೆಯ ಬಗ್ಗೆ ಪವರ್ ಪಾಯಿಂಟ್ಗಳನ್ನು, ಅಂದರೆ ಬೇರೆ ಬೇರೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಪವರ್ ಪಾಯಿಂಟ್ಗಳನ್ನು ಮಾಡಿಕೊಂಡು ಹೆಚ್ಚಿನ ಒಂದು ಉಪನ್ಯಾಸವನ್ನು ನೀಡಿರ್ತಕ್ಕಂಥದ್ದು. ಅದರಲ್ಲಿ ನನಗೆ ತುಂಬ ಅಚ್ಚುಮೆಚ್ಚಿನ ಒಂದು ಉಪನ್ಯಾಸ ಅಂತ ಹೇಳಿದರೆ ಜೀವ ವೈವಿಧ್ಯದ ಬಗ್ಗೆ ನೀಡ್ತಕ್ಕಂಥ ಉಪನ್ಯಾಸ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು. ಓಕೆ, ಇಂದಿನ ಶಿಕ್ಷಣ ಗುಣಮಟ್ಟವನ್ನು ಕಂಡಾಗ ನಿಮ್ಗೇನು ಅನಿಸುತ್ತೆ? ಇಂದಿನ ಶಿಕ್ಷಣ ಗುಣಮಟ್ಟ ಅಂದರೆ ತುಂಬ ಸುಧಾರಿಸಿರ್ತಕ್ಕಂಥದ್ದು. CBSEಗೆ ಅನುಗುಣವಾಗಿ ನಮ್ಮ ರಾಜ್ಯ ಪಠ್ಯ ವಿಷಯವನ್ನು ಸಹ ಅಪ್ಗ್ರೇಡ್ ಮಾಡಿದ್ದಾರೆ. ತುಂಬ ಸೊಗಸಾಗಿರ್ತಕ್ಕಂಥ ಪಠ್ಯವನ್ನು ಅಳವಡಿಸಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಈಗಿನ ಪಠ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಬೋಧನೆ ಮಾಡೋದಿದ್ದರೆ ಕೇವಲ
ಪುಸ್ತಕ ಮತ್ತು ಬ್ಲಾಕ್ ಬೋರ್ಡ್ ಮುಖಾಂತರ ನಾವು ಉಪನ್ಯಾಸವನ್ನು ನೀಡಿದರೆ ಅದು ಸಾಕಾಗೋದಿಲ್ಲ. ಈಗಿನ ಮಾಡ್ರನ್ ಟೆಕ್ನಾಲಜಿ ಉಪಯೋಗಿಸಿಕೊಂಡು ಅಂದರೆ ಪವರ್ ಪಾಯಿಂಟ್ಗಳನ್ನು, ಪ್ರೊಜೆಕ್ಟರ್ಗಳನ್ನು ಮತ್ತು ಕಂಪ್ಯೂಟರ್ಗಳನ್ನು ಉಪಯೋಗಿಸಿಕೊಂಡು ಮಕ್ಕಳಿಗೆ ಬೋಧನೆ ಮಾಡಿದರೆ ಇದನ್ನು ತುಂಬ ಸೊಗಸಾಗಿ ನಾವು ಬೋಧನೆ ಮಾಡ್ಬೋದು. ಅಂದರೆ ಆದ್ದರಿಂದ ನಮ್ಮ ಶಿಕ್ಷಣ ಇಲಾಖೆಯವರು ಮತ್ತು ನಮ್ಮ ಸರ್ಕಾರದವರು ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಈ ರೀತಿಯ ಹೆಚ್ಚಿನ ಸೌಲಭ್ಯ ಇರ್ತಕ್ಕಂಥ ಅಂದರೆ ಪ್ರೊಜೆಕ್ಟರ್ಗಳನ್ನು, ಕಂಪ್ಯೂಟರ್ಗಳನ್ನು ಸರಬರಾಜು ಮಾಡಿದ್ದಾರೆ. ಅದನ್ನು ತರಗತಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಪರಿಣಾಮಕಾರಿಯಾಗಿ ಬಳಸಿಕೊಂಡ್ರೆ ಇನ್ನು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅದು ತುಂಬ ಅನುಕೂಲ ಆಗ್ತೈತೆ ಅನ್ನೋ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ತಾವು ಮಾಡ್ತಿದ್ದಂಥ ಈ ಅಧ್ಯಯನಗಳಿರ್ಬೋದು ಅಥವಾ ಈ ರಿಸರ್ಚ್ಗಳಿರ್ಬೋದು, ಇದಕ್ಕೆಲ್ಲ ಯಾರ್ದಾದ್ರೂ ಮಾರ್ಗದರ್ಶನ ಅಂತ ಇರ್ತಿತ್ತಾ ಅಥವಾ ಯಾರ್ದಾದ್ರೂ ಸಪೋರ್ಟ್ ಇರ್ತಿತ್ತಾ ಅಥವಾ ಎಲ್ಲ ನೀವು ಏಕಾಂಗಿಯಾಗಿ ವಿದ್ಯಾರ್ಥಿಗಳ ಜೊತೆ ಮಾಡ್ತಿದ್ರಾ, ಹೇಗೆ? ಅಂದರೆ ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ, ಕಾರ್ಕಳ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನನಗೆ ಹೆಚ್ಚಿನ ಮಾರ್ಗದರ್ಶನ ಸಿಕ್ಕಿದ್ದು ಅಂದರೆ ಡಾಕ್ಟರ್ ಪ್ರಭಾಕರ್ ಆಚಾರ್ ಮತ್ತು ಉಡುಪಿ ಪೂರ್ಣಪ್ರಜ್ಞಾ ಕಾಲೇಜಿನ ಡಾಕ್ಟರ್ NA ಮಧ್ಯಸ್ಥ. ಅದರ ಜೊತೆಗೆ ಭಾರತೀಯ ವಿಜ್ಞಾನ ಮಂದಿರದ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ರವರು ಹಾಕಿಕೊಳ್ತಾ ಇದ್ದಂತಹ ಕಾರ್ಯಾಗಾರಗಳಲ್ಲಿ ತುಂಬ ತರಬೇತಿ ನಮಗೆ ಸಿಕ್ತು. ಪರಿಸರದ ಬಗ್ಗೆ ಹೆಚ್ಚಿನ ತರಬೇತಿಗಳು ಸಿಕ್ಕಿತು. ಅದರ ಜೊತೆಗೆ ವನ್ಯಜೀವಿ ಜಾಗೃತಿ ನಿಸರ್ಗ ಸಂಸ್ಥೆಯವರು ಪರಿಸರ ಶಿಬಿರಗಳನ್ನು ಏರ್ಪಡಿಸಿದಾಗ ನಾವು ಬೇರೆ ಬೇರೆ ಟಾಪಿಕ್ಗಳನ್ನು ತೆಗೆದುಕೊಂಡು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ನಮಗೆ ಒಂದು ಹೆಚ್ಚಿನ ಜ್ಞಾನವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಅದನ್ನು ಆಧಾರವಾಗಿ ಇಟ್ಟುಕೊಂಡು ನಾನು ಪಶ್ಚಿಮ ಘಟ್ಟದ ಬೇರೆ ಬೇರೆ ಜಾಗಗಳಿಗೆ ಅಂದರೆ ಪಕ್ಷಿ ವೀಕ್ಷಣೆಗೋಸ್ಕರ ಮತ್ತು ಚಿಟ್ಟೆಗಳ ವೀಕ್ಷಣೆಗೋಸ್ಕರ, ಕಪ್ಪೆಗಳ ಅಧ್ಯಯನಕ್ಕೋಸ್ಕರ ಪಶ್ಚಿಮ ಘಟ್ಟದ ಬೇರೆ ಬೇರೆ ರಾಷ್ಟ್ರೀಯ ಉದ್ಯಾನವನಗಳಿಗೆ, ಅಭಯಾರಣ್ಯಗಳಿಗೆ ಭೇಟಿ ಕೊಟ್ಟೆ. ಮತ್ತು ಉತ್ತರ ಭಾರತದಲ್ಲಿ ತುಂಬ ವಿಶ್ವ ಪ್ರಸಿದ್ಧವಾಗಿರ್ತಕ್ಕಂಥ ಭರತ್ಪುರ ಪಕ್ಷಿಧಾಮಕ್ಕೆ ಮತ್ತು ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಏನಿದೆ ಆ ಒಂದು ಭಾಗಕ್ಕೆ ವನ್ಯಜೀವಿಗಳ ಛಾಯಾಚಿತ್ರಕ್ಕೋಸ್ಕರ ಮತ್ತು ಪಕ್ಷಿ ವೀಕ್ಷಣೆಗೋಸ್ಕರ ನಾನು ಹೋಗ್ತಾ ಇದ್ದಂಥದ್ದನ್ನು ನಾನು ಇಲ್ಲಿ ಸ್ಮರಿಸಿಕೊಳ್ಳಲಿಕ್ಕೆ ತುಂಬ ಇಷ್ಟಪಡ್ತೀನಿ. ತಾವು ಉತ್ತಮ ಛಾಯಾಗ್ರಾಹಕರು ಕೂಡ ಹೌದು ಅಂತ ಕೇಳಿದ್ದೀವಿ, ಹೌದಾ? ಹೌದು ಮೇಡಮ್. ಅಂದರೆ ನಮ್ಮ ತುಮಕೂರು ಜಿಲ್ಲೆಯ ಪಾವಗಡದಿಂದ ಹಿಡಿದು ಕುಣಿಗಲ್ವರೆಗೆ ಬೇರೆ ಬೇರೆ ತಾಲೂಕುಗಳಲ್ಲಿರ್ತಕ್ಕಂಥ ಬೆಟ್ಟಗುಡ್ಡಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 1200ಕ್ಕಿಂತ ಹೆಚ್ಚು ಕೆರೆಗಳಿವೆ. ಅದರಲ್ಲಿ ದೊಡ್ಡ ದೊಡ್ಡ ಕೆರೆಗಳಿಗೆ ಸುಮಾರು ಒಂದು 100-150 ಕೆರೆಗಳಿಗೆ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ, ಫೆಬ್ರವರಿ ತಿಂಗಳಲ್ಲಿ ಬೇರೆ ಬೇರೆ ಖಂಡಗಳಿಂದ, ಬೇರೆ ಬೇರೆ ದೇಶಗಳಿಂದ ವಲಸೆ ಬರ್ತಕ್ಕಂಥ ವಲಸೆ ಪಕ್ಷಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಮತ್ತು ಅವುಗಳ ಛಾಯಾಚಿತ್ರ ತೆಗೆಯಲಿಕ್ಕೆ ನಾನು ಹೆಚ್ಚು ಉತ್ಸುಕನಾಗಿದ್ದೆ. ಅದರ ಜೊತೆಗೆ ಈ ಬೆಟ್ಟಗುಡ್ಡಗಳಿಗೆ ಭೇಟಿ ಕೊಟ್ಟಾಗ, ಇಲ್ಲಾಂದರೆ ಕಾಡು ಮೇಡುಗಳಿಗೆ ಭೇಟಿ ಕೊಟ್ಟಾಗ ನಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಹವ್ಯಾಸದಲ್ಲಿ ಇನ್ನೊಂದು ಏನಾಗಿತ್ತು ಅಂದರೆ ಚಿಟ್ಟೆಗಳನ್ನು ನೋಡ್ತಕ್ಕಂಥದ್ದು ಮತ್ತು ಅವುಗಳ ಚಿತ್ರಗಳನ್ನು ತೆಗಿತಕ್ಕಂಥದ್ದು, ಗಿಡಮೂಲಿಕೆಗಳನ್ನು ತೆಗಿತಕ್ಕಂಥದ್ದು. ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಸುಮಾರು ಡಾಕ್ಟರ್ ಭಾಸ್ಕರ್ ಅವರು 900ಕ್ಕಿಂತ ಹೆಚ್ಚು ಪ್ರಭೇದದ ಸಸ್ಯಗಳನ್ನು ಅವರು ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ನಾನು 800ಕ್ಕಿಂತ ಹೆಚ್ಚು ಪ್ರಭೇದದ ಸಸ್ಯಗಳ ಫೋಟೋಗಳನ್ನು ನಾನು ಸಂಗ್ರಹಿಸಿದ್ದೀನಿ, ನಾನು ತೆಗೆದಿರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 378 ಪ್ರಭೇದದ ಪಕ್ಷಿಗಳು ಇದ್ದಾವೆ. ಅದರಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ಪ್ರಭೇದದ ಪಕ್ಷಿಗಳ ಛಾಯಾಚಿತ್ರಣವನ್ನು ಮಾಡಿದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 118 ಪ್ರಭೇದದ ಚಿಟ್ಟೆಗಳಿದ್ದಾವೆ. ಆ ಎಲ್ಲ ಚಿಟ್ಟೆಗಳ ಫೋಟೋಗ್ರಫಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸುಮಾರು 17 ಪ್ರಭೇದದ ಕಪ್ಪೆಗಳ ಚಿತ್ರಗಳಿದ್ದಾವೆ. ಸುಮಾರು 27 ಪ್ರಭೇದದ ಮೀನುಗಳ ಛಾಯಾಚಿತ್ರಗಳು, ಅಂದರೆ ನಾಟಿ ಮೀನುಗಳು, ನಮ್ಮ ಸುತ್ತಮುತ್ತಲ ಪ್ರದೇಶದ ಕೆರೆಕಟ್ಟೆಗಳಲ್ಲಿ ಇರ್ತಕ್ಕಂಥ ಮೀನುಗಳ ಛಾಯಾಚಿತ್ರ ತೆಗಿತಕ್ಕಂಥದ್ದು. ಉರುಗುಗಳು ಸುಮಾರು ಒಂದು 17 ಪ್ರಭೇದದ ಉರುಗುಗಳು. ಅದರ ಜೊತೆಗೆ ಸರೀಸೃಪಗಳು ಸುಮಾರು ಒಟ್ಟು 37 ಪ್ರಭೇದದ ಸರೀಸೃಪಗಳು. ಈ ರೀತಿಯಾಗಿ ಪ್ರಾಣಿ ವೈವಿಧ್ಯ, ಸಸ್ಯ ವೈವಿಧ್ಯ, ಪಕ್ಷಿ ವೈವಿಧ್ಯ, ಇದಕ್ಕೆಲ್ಲ ನಾನು ಸ್ವಲ್ಪ ಕೈಯಾಡಿಸಿದೆ. ಅರ್ಧ ಜೀವನ ವಿದ್ಯಾರ್ಥಿಗಳ ಜೊತೆ, ಪರಿಸರದ ಜೊತೆ ಕಳೆದ್ಬಿಟ್ಟಿದ್ದೀರಿ, ಏನ್ ಅನ್ಸುತ್ತೆ ನಿಮಗೆ? ಅಂದರೆ ನನ್ನ ಜೀವನದಲ್ಲಿ ಹೆಚ್ಚಿನ ರಜಾ ಅವಧಿಗಳನ್ನು, ಅಂದರೆ ಶನಿವಾರ ಮಧ್ಯಾಹ್ನದ ಮತ್ತು ಭಾನುವಾರದ ರಜೆ ಮತ್ತು ದಸರಾ ರಜೆ ಮತ್ತು ಬೇಸಿಗೆ ರಜೆಗಳನ್ನು ಕಾಡು ಮೇಡುಗಳಲ್ಲಿ ಸುತ್ತಾಕ್ತಕ್ಕಂಥದ್ದು, ಮತ್ತು ಮಕ್ಕಳನ್ನು ಕೆರೆಕಟ್ಟೆಗಳಿಗೆ ಕೊಂಡೊಯ್ತಕ್ಕಂಥದ್ದು, ಕಾಡು ಮೇಡುಗಳಿಗೆ ಕೊಂಡೊಯ್ತಕ್ಕಂಥ ಕೆಲಸದಲ್ಲಿ ಹೆಚ್ಚಿನ ಜೀವನವನ್ನು ನಾನು ಕಳೆದಿದ್ದೀನಿ ಅಂತಲೇ ಹೇಳಬೇಕಾಗ್ತದೆ. ಪ್ರತಿ ವಿದ್ಯಾರ್ಥಿಗೂ ನಿಮ್ಮಂಥ ಶಿಕ್ಷಕರು ಸಿಗಲಿ ಅಂತ ನಾನು ಹಾರೈಸ್ತೀನಿ. ತಾವು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದ. ನಮಸ್ತೆ.
ವೀಕ್ಷಕರೇ, ನಾಳೆ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ವಂದನೆಗಳು.